ಹನೂರು ಎನ್ಕೌಂಟರ್ ಸೀಕ್ರೆಟ್ ಪ್ರತ್ಯಕ್ಷದರ್ಶಿ ಹೇಳಿಕೆ ದಾಖಲಾಗಿದೆ. ಈ ವಿಚಾರ ದಿನೇ ದಿನೇ ಸಾಕಷ್ಟು ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇದೆ. ಈಗ ಮಹಿಮಾ ದಾಸ್ ಈ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿಯಾಗಿರುವಂತದ್ದು. ಇಡೀ ಪ್ರಕರಣಕ್ಕೆ ಹನೂರು ಎನ್ಕೌಂಟರ್ ಅಲ್ಲಿ ಏನಾಯ್ತು ಅನ್ನೋ ಸೀಕ್ರೆಟ್ ಯಾರಿಗೂ ಗೊತ್ತಿರಲಿಲ್ಲ. ಈಗ ಪ್ರತ್ಯಕ್ಷದರ್ಶಿಯ ಸಾಕ್ಷಿ ದಾಖಲಾಗಿದೆ. ಇಡೀ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದ್ದಾರೆ ಮಹಿಮಾ ದಾಸ್. ಹನೂರು ಎನ್ಕೌಂಟರ್ ವಿಚಾರವಾಗಿ ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನ ಈಗ ದಾಖಲಿಸಿಕೊಳ್ಳಲಾಗಿದೆ. ತನಿಖಾಧಿಕಾರಿ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ ಪ್ರತ್ಯಕ್ಷದರ್ಶಿ. ಮಹಿಮಾ ದಾಸ್ಗೆ 100ಕ್ಕೂ ಹೆಚ್ಚು ಪ್ರಶ್ನೆಯನ್ನ ತನಿಖಾಧಿಕಾರಿಗಳು ಕೇಳಿರುವುದು. ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಮಹಿಮಾ ದಾಸ್ ಈ ಎನ್ಕೌಂಟರ್ ವಿಚಾರವಾಗಿ ಪ್ರತ್ಯಕ್ಷವಾಗಿ ಏನನ್ನ ಕಂಡ್ರು ಆ ವಿಚಾರವಾಗಿ ಉತ್ತರವನ್ನ ನೀಡಿದ್ದಾರೆ. ತನಿಖಾಧಿಕಾರಿ ಏನೇನ್ ಕೇಳಿದ್ರು, ಮಹಿಮಾ ದಾಸ್ ಅದಕ್ಕೆ ಯಾವ ರೀತಿಯ ಉತ್ತರವನ್ನ ಹೇಳಿದ್ರು, ಕಾಡಿಗವತ್ತು ಆ 3 ಜನ ಯಾಕೆ ಹೋದ್ರು, ಅಲ್ಲಿ ಏನಾಯ್ತು, ಯಾವ ವಿಚಾರಕ್ಕೆ ಎನ್ಕೌಂಟರ್ ಆಯ್ತು, ನೀವ್ ಏನ್ ಕಂಡ್ರಿ ಅನ್ನೋದಾಗಿ ಸುಮಾರು 3 ಗಂಟೆಗಳ ಕಾಲ ತನಿಖಾಧಿಕಾರಿಗಳು ಮಹಿಮಾ ದಾಸ್ನನ್ನ ಪ್ರಶ್ನಿಸಿರುವಂತದ್ದು. ಎಲ್ಲಾ ಪ್ರಶ್ನೆಗಳಿಗೂ ಕೂಡ 100ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಮಹಿಮಾ ದಾಸ್ ಉತ್ತರವನ್ನ ನೀಡಿರುವಂತದ್ದು. ಈಗ ಹನೂರು ಎನ್ಕೌಂಟರ್ ವಿಚಾರ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಎನ್ಕೌಂಟರ್ ಆಗಿದ್ದು ಯಾಕೆ, ಅಲ್ಲಿ ಸಿಕ್ಕಂತಹ ವಸ್ತುಗಳು, ಹೊಸ ಪ್ಯಾರಗಾನ್ ಚಪ್ಪಲಿಯನ್ನ ಜಪ್ತಿ ಮಾಡಿದ್ರು. ಇನ್ನು ಈ ಚಪ್ಪಲಿ ಸಿಕ್ಕಾಗ್ಲೂ ಕೂಡ ಅಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾದ್ವು. ಕಾಡಲ್ಲಿ ಓಡಾಡಿದ್ದಾರೆ ಅಂತಂದ್ರೆ ಚಪ್ಪಲಿ ಯಾಕೆ ಒಂಚೂರು ಗಲೀಜಾಗಿಲ್ಲ, ಹೊಸದಾಗಿ ಹಾಗೇ ಇದೆ ಅನ್ನೋದಾಗಿ ಈಗ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನ ತನಿಖಾಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂದು ಕಾಡಿಗೆ ಹೋಗಿದ್ಯಾಕೆ, ಶರಣಾಗಲು ಹೇಳಿದ್ದು ಸುಳ್ಳ, ನಾವು ರೈತರು ಬೇಟೆಗಾರರಲ್ಲ ಅಂತ ಹೇಳಿರುವ ಮಹಿಮಾ ದಾಸ್, ಕಾಡಿಗೆ ಹೋಗಿದ್ದು ಹಸು ಹುಡುಕಲು ಅಂತ ಮಹಿಮಾ ದಾಸ್ ಈಗ ಹೇಳಿರುವಂತದ್ದು. ನಾವು ಬೇಟೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನಾವು ರೈತರು ಹಸು ಹುಡ್ಕೋಕೆ ಅಂತ ನಾವು ಕಾಡಿಗೆ ಹೋಗಿದ್ದು. ಹಸು ಕಾಣ್ತಾ ಇಲ್ಲ ಎಂದು ಅಂತೋಣಿ ಸ್ವಾಮಿ ಹೇಳಿದ್ದಕ್ಕೆ ಕಾಡಿಗೆ ಹೋಗಿದ್ವು. ಕಾಡಲ್ಲಿ ಹಸು ಹುಡುಕಲು 4 ಜೊತೆಗೆ ಕಾಡಿಗೆ ಹೋಗಿದ್ವು. ಬಂದೂಕು, ಬೇಟೆಯಾಡುವ ವಸ್ತುಗಳನ್ನ ತೆಗೆದುಕೊಂಡು ಹೋಗಿರ್ಲಿಲ್ಲ. ಬೇಟೆಗೆ ನಾವು ಕಾಡಿಗೆ ಹೋಗಿರ್ಲಿಲ್ಲ ಅನ್ನೋದು ಮಹಿಮಾ ದಾಸ್ ಹೇಳಿಕೆ. ಅಂತೋಣಿ ಸ್ವಾಮಿ ಹಸು ಹುಡುಕಬೇಕು ಅಂತ ಹೇಳಿದ್ರು, ಹಾಗಾಗಿ ಅಂತೋಣಿ ಸ್ವಾಮಿ ಒಟ್ಟಿಗೆ ನಾವು 3 ಜನ ಹೋದ್ವಿ. ಟೋಟಲ್ ನಾವು 4 ಜನ ಕಾಡಿಗೆ ಹೋಗಿದ್ವಿ. ನಾವು ಯಾವುದೇ ರೀತಿ ಬೇಟೆಗೆ ಬೇಕಾದಂತಹ ವಸ್ತುಗಳನ್ನ ತಗೊಂಡು, ಬಂದೂಕನ್ನ ತಗೊಂಡು ಕಾಡಿಗೆ ಹೋಗಿರ್ಲಿಲ್ಲ. ನಮ್ಮ ಬಳಿ ಯಾವುದೇ ಬಂದೂಕು, ಮದ್ದು, ಗುಂಡು ಈ ರೀತಿಯ ವಸ್ತುಗಳು ಇರಲಿಲ್ಲ. ತಲೆ ಮೇಲೆ ಇಟ್ಟುಕೊಳ್ಳುವ ಬ್ಯಾಟರಿ ಅಷ್ಟೇ, ಅದೊಂದನ್ನೇ ನಾವು ತೆಗೆದುಕೊಂಡು ಹೋಗಿದ್ವು. ಶರಣಾಗೋಕೆ ಹೇಳಿಲ್ಲ, ಕೊಲ್ಲುವ ಉದ್ದೇಶದಿಂದಲೇ ಅವರು ಶೂಟ್ ಮಾಡಿದ್ರು 3 ಅನ್ನೋದಾಗಿ ಈಗ ಪ್ರತ್ಯಕ್ಷದರ್ಶಿ ಮಹಿಮಾ ದಾಸ್ ಹೇಳಿಕೆಯನ್ನ ನೀಡಿರುವಂತದ್ದು. ಹೆಸರಿನ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು ದೂರವಾಣಿ ಸಂಪರ್ಕದಲ್ಲಿ. ಪುಟ್ಟರಾಜು, ಈಗ ಈ ಎನ್ಕೌಂಟರ್ ವಿಚಾರ ಏನಿದೆ ದಿನೇ ದಿನೇ ಒಂದ್ ರೀತಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ, ಸಾಕಷ್ಟು ಟ್ವಿಸ್ಟ್ ಗಳನ್ನ ನೀಡ್ತಾ ಹೋಗ್ತಾ ಇದೆ. ಈಗ ಪ್ರತ್ಯಕ್ಷದರ್ಶಿಯ ಸಾಕ್ಷಿಯನ್ನ ನಾವು ಕೇಳೋದಾದ್ರೆ ಅಲ್ಲಿ ಬೇಟೆ ಆಡ್ಲಿಕ್ಕೆ ನಾವು ಹೋಗೇ ಇರ್ಲಿಲ್ಲ, ಆಫೀಸರ್ಸ್ ಕೂಡ ಶರಣಾಗ್ಲಿಕ್ಕೆ ಹೇಳಲಿಲ್ಲ, ಬೇಕಂತಲೇ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಏನಾಗಿದೆ ಅಲ್ಲಿ ಎಕ್ಸಾಕ್ಟ್ ಆಗಿ? ಇವ್ರು ನೋಡಿದ್ರೆ ಒಂದ್ ರೀತಿ ಆಫೀಸರ್ಸು ಬೇಟೆ ಆಡ್ಲಿಕ್ಕೆ ಬಂದಿದ್ರು ಅನ್ನೋದಾಗಿ ಹೇಳ್ತಿದ್ದಾರೆ, ಬಟ್ ಇಲ್ಲಿ ಹಸು ಹುಡ್ಕೋಕ್ ಹೋಗಿದ್ದು ಅಂತ ಇವರು ಸಾಕ್ಷಿ ಹೇಳ್ತಿದ್ದಾರೆ. ಸೊ ಯಾವ ರೀತಿ ಮತ್ತೆ ಏನೇನ್ ವಿಚಾರಗಳನ್ನ ಈ ಪ್ರತ್ಯಕ್ಷ ಸಾಕ್ಷಿ ಹೇಳಿದ್ದಾರೆ? ಅಮೃತ, ಏನು ಕಾವೇರಿ ವನ್ಯಧಾಮದಲ್ಲಿ ನಡೆದಂತಹ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ತನಿಖಾ ತಂಡವನ್ನ ರಚನೆ ಮಾಡಲಾಗಿತ್ತು. ಆ ತನಿಖಾ ತಂಡದ ಈಗ ಏನಾಗಿದೆ ಅಂದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನ ಒಂದು ಸುತ್ತಿನ ಎಲ್ಲಾ ತನಿಖೆಯನ್ನ ಮಾಡಿ ಮುಗಿಸಿದ್ದಾರೆ. ಈಗ ನೆಕ್ಸ್ಟ್ ಉಳ್ಕೊಂಡಿದ್ದು ಯಾರು ಅಂತಂದ್ರೆ ಈ ಅಲ್ಲಿಂದ
ಎಸ್ಕೇಪ್ ಆಗಿದ್ದಂತಹ ಮಹಿಮಾ ದಾಸ್ ಅಂದ್ರೆ ಅಲ್ಲಿ ಶೂಟೌಟ್ ಆದಂತಹ ಸಂದರ್ಭದಲ್ಲಿ ಅಥವಾ ಅಲ್ಲಿ 4 ಜನದಲ್ಲಿ 3 ಜನ ಮೃತಪಟ್ಟಿರ್ತಾರೆ. ಇನ್ನೊಬ್ಬ ಮಹಿಮಾ ದಾಸ್ ಅಲ್ಲಿಂದ ತಪ್ಪಿಸ್ಕೊಂಡು ವಾಪಸ್ ಬಂದು ಹಾಸ್ಪಿಟಲ್ ಸೇರ್ಕೊಂಡಿರ್ತಾನೆ. ಹಾಗಾಗಿ ಇವನು ನಾಪತ್ತೆ ಆಗಿದ್ದ. ಹಾಗಾಗಿ ಅವನ ಹೇಳಿಕೆ ದಾಖಲೆ ಮಾಡಬೇಕಾಗಿತ್ತು. ಹಾಗಾಗಿ ನಿನ್ನೆ ಅವನನ್ನ ಒಂದು ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ಮಾಡಲಾಗಿ ಅವನ ಹೇಳಿಕೆಯನ್ನು ತಗೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಏನು ಅವನು ಹೇಳಿರೋ ಪ್ರಕಾರ, ಮಹಿಮಾ ದಾಸ್ ಹೇಳೋ ಪ್ರಕಾರ, ನಾವು ಯಾವುದೇ ಕಾರಣಕ್ಕೂ ಬೇಟೆಯಾಡೋದಕ್ಕೆ ಹೋಗಿರ್ಲಿಲ್ಲ, ನಾವು ಹಸುವನ್ನ ಹುಡ್ಕೊಂಡು ಹೋಗಿದ್ವು, ಅಂತೋಣಿ ಅವರ ಸ್ವಾಮಿ ಅವರ ಹಸುಗಳು ಕಳೆದೋಗಿದ್ವು, ಹಾಗಾಗಿ ಹಸುವನ್ನ ಹುಡ್ಕೊಂಡು ಹೋಗಿದ್ವು, ನಾವು ಯಾವುದೇ ರೀತಿಯ ಬಂದೂಕನ್ನ ತೆಗೆದುಕೊಂಡು ಹೋಗಿರ್ಲಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಮತ್ತೆ ಈಗ ತನಿಖಾಧಿಕಾರಿ ಹೇಳ್ತಾರೆ, ಮತ್ತೆ ರಾತ್ರಿ ಆದ್ಮೇಲೆ ವಾಪಸ್ ಬರ್ಬೋದಿತ್ತಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಆದ್ರೆ ಅವರು ಇಲ್ಲ, ನಾವು ಅಲ್ಲಿ ಏನಾದ್ರು ಎಷ್ಟೇ ಆದ್ರೂ ಹುಡ್ಕೊಂಡು ವಾಪಸ್ ಬರ್ಬೇಕು ಅನ್ನೋಂತ ಇದರಲ್ಲಿ ಹೋಗಿದ್ವು, ಆದ್ರೆ ತಡವಾಗಿದ್ದು, ರಾತ್ರಿ ಆಯ್ತು, ಹಾಗಾಗಿ ಅಲ್ಲೇ ಉಳ್ಕೊಂಡಿದ್ವು, ಹಾಗಾಗಿ ವಾಪಸ್ ಬರಕ್ ಆಗ್ಲಿಲ್ಲ. ಮತ್ತೆ ನಾವು ಟಾರ್ಚ್ ಒಂದನ್ನೇ ತಗೊಂಡೋಗಿದ್ವಿ, ಯಾವುದೇ ರೀತಿಯ ಬಂದೂಕನ್ನು ಕೂಡ ನಾವು ತಗೊಂಡೋಗಿರ್ಲಿಲ್ಲ ಅನ್ನುವಂತ ಮಾಹಿತಿನ ಹೇಳಿಕೆಯನ್ನ ಕೊಡ್ತಾನೆ. ಆದ್ರೆ ಒಂದ್ ಕಡೆ ಇಲ್ಲಿ ತನಿಖಾಧಿಕಾರಿಗಳು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಆಹಾರ ಪದಾರ್ಥಗಳು ಮತ್ತೆ ಇದೆಲ್ಲ ಸಿಕ್ಕುತ್ತೆ, ಚಪ್ಪಲಿ ಇಂತ ಮುಂತಾದ ವಸ್ತುಗಳೆಲ್ಲ ಸಿಗುತ್ತೆ. ಅದನ್ನೆಲ್ಲ ಕೇಳ್ತಾರೆ, ಯಾತಕ್ಕೆ ತೆಗೆದುಕೊಂಡು ಹೋಗಿದ್ವು, ನಾವು ಉಳ್ಕೊಳ್ಳೋಂತ ಇದ್ರಲ್ಲೇ ತಗೊಂಡೋಗಿದ್ವು ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾರೆ. ಆದ್ರೆ ಇತ್ತೀಚಿನ ವರದಿಗಳು ಬಂದಿರುವಂತದ್ದು ಏನಂತಂದ್ರೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇದೀಗ ಒಂದು ಅಂಶ ಬಂದಿದೆ. ಏನಂದ್ರೆ ಅಲ್ಲಿ ಅವರ ಒಳ ಉಡುಪಿನಲ್ಲಿ ಒಂದಷ್ಟು ಪ್ರೈಮರ್ಗಳು ಇದ್ವು, ಮತ್ತೆ ಒಂದಷ್ಟು ಗುಡ್ಡುಗಳು ಇದ್ವು ಅನ್ನುವಂಥದ್ದೆಲ್ಲ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.